ಅತ್ತೆಮ್ಮ, ಈ ಕೆಲಸ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಆದರೂ ನಿಮ್ಮ ಕುತೂಹಲ ಕೇಳ್ತಾ ಇದ್ದೀನಿ ಕೇಳಿ. ಒಂದೇ ಕಲ್ಲಲ್ಲಿ 3 ಹಕ್ಕಿನ ಹೊಡೆಯೋ ಪ್ಲ್ಯಾನ್ ಇದೆ. 1 ಸರೋಜಿನಿ ದಳ್ವಾರ್, 2 ಜಾನಕಿ, 3 ಎರಳಿ ಹರಿಣಿ. ಹಲೋ, ಆಯ್ತಾ ಕೆಲಸ? ಹಾಂ ಆಯಿತು. ಸರೋಜಿನಿಯವ್ರಿಗೆ ಕೊಡಬೇಕಾಗಿದ್ದ ಶುಗರ್ಲೆಸ್ ಪ್ರಸಾದದಲ್ಲಿ ವಿಷ ಬೇರ್ಸಾಯಿತು. ಅದನ್ನೇನಾದರೂ ಅವ್ರು ತಿಂದರೆ ನಿಜವಾಗ್ಲೂ ಉಳಿಯೋದಿಲ್ಲ. ಶಾಬಾಷ್. ಎಲ್ಲಾದರೂ ತೀರ್ಥ ಕೊಟ್ಟಾಯ್ತಾ? ಪ್ರಸಾದ ಆಯ್ತು ನಿಮ್ಮ? ತಡೆ, ನಾನು ನೋಡ್ತೇನೆ. ನರ್ಮದಾ, ಪ್ರಸಾದ ತಯಾರಾತ? ರೆಡಿ ಇದೆ. ಇದು ಶುಗರ್ಲೆಸ್ಸು, ನೀವು ತಗೊಳ್ಳಿ. ಹೌದಾ? ನಾನು ಕೊಡ್ತೀನಿ ತಗೋ. ಅಕ್ಕ, ಎಲ್ಲ ಮುಗೀತಲ್ಲ, ಹೊಟ್ಟೆ ತಾಳ ಹಾಕ್ತಿದೆ, ಪ್ರಸಾದ ಇತ್ಲ ಕಡೆಗೆ ಬರಲಿ. ಸುಮ್ಮನಿರ ರಾಜು, ಇದು ಶುಗರ್ಲೆಸ್, ಅವರಿಗೆ ಬೇಕು. ಶುಗರ್ಲೆಸ್ಸಾ? ನನಗೂ ಒಂದು ಶುಗರ್ಲೆಸ್ಸೇ ಕೊಟ್ಬಿಡಿ. ಜಾನಕಿ, ಮೊದಲು ನಾಗಮಣಿ ಕೊಡು, ನನಗಿನ್ನೊಂದು ತೊಂದರೆ ಆಯಿತು. ಹೌದೌದು, ನನಗೊಂದು ಶುಗರ್ಲೆಸ್ ಕೊಟ್ಬಿಡಿಮ್ಮ. ಬರೀ ಆಯ್ತು. ಹಿಂಗಾಗುತ್ತಂತ ನನಗೆ ಮೊದಲ ಗೊತ್ತಿತ್ತು. ಅದಕ್ಕೆ ಶುಗರ್ಲೆಸ್ ಪ್ರಸಾದ ಜಾಸ್ತಿ ಮಾಡಿಟ್ಟಿನಿ, ಅವರಿಗೂ ತಂದು ಕೊಡ್ತೀನಿ. ಇದನ್ನ ನಾಗಮಣಿಯವರಿಗೆ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ, ನೀವು ತಗೊಳ್ಳಿ, ನನಗವ್ರು ಬೇರೆದು ಕೊಡ್ತಾರೆ. ಅಮ್ಮ ಹೇಳೋದು ಕರೆಕ್ಟಾಗೇ ಇದೆ. ನಾಗಮಣಿ ಅವರೇ, ಮೊದಲು ಪೂಜೆ ಮಾಡಿದ ಪ್ರಸಾದನ ಸ್ವೀಕರಿಸಬೇಕು. ಜಾನ್ಕಮ್ಮನವರೇ, ಪ್ರಸಾದ ಕೊಡಿ ಅವ್ರಿಗೆ ಮೊದಲು. ಪ್ರಸಾದ ಅಂತ ಕೊಡೋದಾದ್ರೆ ಬೇಡ, ಸಜ್ಜಿಗೆ ಅಂತ ಕೊಡೋದಾದ್ರೆ ತಿಂತೀನಿ. ತಿನ್ನಲ್ಲ ಬೇಡವಾ? ನೀವು ಕಣ್ಣು ಗೊತ್ಕೊಂಡು ತಿನ್ನಲ್ಲ ಅಂದರೆ ನಾನು ಕೊಡಲ್ಲ. ನಾನು ತಿನ್ನಲ್ಲ. ನಾನು ಕೊಡಲ್ಲ, ನಾನೇ ತಿಂತೀನಿ. ಬಿಡಿ, ಮೊದಲು ನಾವು ತಿನ್ನಬೇಕು. ಏನಾಯ್ತು ಅಳಿ ಅಂದರೆ, ಅಲ್ಲಿ ಪ್ರಸಾದ ತಿನ್ಬೇಕಾದ್ರೆ ಏನು ನನ್ನ ಸನ್ನೆ ಮಾಡ್ತಿದ್ರೆ? ಆ ಪ್ರಸಾದ ನೀವು ತಿಂದಿದ್ದಿದ್ರೆ ನೆಗೆ ಬಿದ್ದು ಹೋಗ್ತಿದ್ರಿ ಅಂತ. ಓಹ್, ಬಂದ್ರಲ್ವಾ ಮೇನ್ ಲೇಡಿ ವಿಲನ್, ಅವರೇ ಹೇಳ್ತಾರೇನೋ. ನೀವು ತಿನ್ನಕ್ಕೆ ಹೋಗಿದ್ದ ಪ್ರಸಾದದಲ್ಲಿ ವಿಷ ಬೆರೆಸುತ್ತೆ. ಅಯ್ಯೋ ಮನೆ ಹಾಳಿ,
ನನ್ನೇ ಕೊಲ್ಲೋದಕ್ಕೆ ಹೊರಟಿದೆಯೇನೆ? ಕೊಲ್ಲೋ ಪ್ರಯತ್ನ ಮಾಡಿದಿದ್ರೆ ನಿಮ್ ಮುಂದೆ ಬಂದು ಒಪ್ಕೋತಾ ಇದ್ನಾ? ಬುದ್ಧಿ ಇಲ್ವಾ ನಿಮ್ಗೆ? ಮನೆಯಲ್ಲಿ ಜನ ಇದ್ದಾರೆ, ಎಚ್ಚರಿಕೆ. ಅಲ್ಲ, ಏನು ಹೆಂಗಸರು ನೀವು? ಒಂದು ಟಾಪಿಕ್ ಬಿಟ್ಟು ಇನ್ನೊಂದು ಟಾಪಿಕ್ ಸಡನ್ ಆಗಿ ಜಂಪ್ ಆಗ್ತೀರಪ್ಪ. ನರ್ಮದಾ ಅವರು ನಿಮ್ಮನ್ನು ಕೊಲ್ಲೋಕೆ ಟ್ರೈ ಮಾಡಿದ್ದಲ್ಲ, ನಮ್ಮ ಸೀನಿಯರ್ ದಳವಾಯಿನ. ಏನ್ ಹೇಳ್ತಿದ್ದೀರಾ ಅಳಿ ಅಂದ್ರೆ? ಸರೋಜಿನಿ ದಳವಾಯಿ ಅವರಿಗೆ ಶುಗರ್ ಇದೆ ಅತ್ತೆಮ್ಮ. ಅದಕ್ಕಿಂತಾನೆ ಅವರಿಗೆ ಶುಗರ್ಲೆಸ್ ಪ್ರಸಾದ ಮಾಡಬೇಕು ಅಂತ ಜಾನಕಿ ಹೊಡ್ಕೊಂತ ಇದ್ದಿದ್ದು. ಆ ಪ್ರಸಾದನ ಸರೋಜಿನಿ ಅವರಿಗೆ ತಗೊಂಡು ಕೊಟ್ಟಿದ್ದು ಜಾನಕಿನೇ. ಅದಕ್ಕೆ ನಾನು ನರ್ಮದಾ ಅವರು ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಹೋಗಿ ಹೋಗಿ ನೀವು ಅದನ್ನೇ ಕೇಳೋದು ಅತ್ತೆಮ್ಮ. ಅಲ್ಲ, ನಿಮ್ಗೆ ಯಾಕೆ ಬೇಕಿತ್ತು ಶುಗರ್ಲೆಸ್ ಪ್ರಸಾದ? ನಿಮ್ಗೆ ಯಾವಾಗ ಬಂತು ಸಕ್ಕರೆ ಕಾಯಿಲೆ? ನಾಗಮಣಿ, ನಾನು ನಾಗಮಣಿ ಅಳಿ ಅಂದ್ರೆ ನನಗೆ ಸಿಹಿ ಇಷ್ಟ ಆಗಲ್ಲ. ಅದಕ್ಕೆ ಶುಗರ್ಲೆಸ್ ಕೇಳಿದ್ದು. ನಿಮ್ಮ ಮಾತಲ್ಲಿ ಸಿಹಿ ಇಲ್ಲ, ನಿಮ್ಮ ಯೋಚನೆಯಲ್ಲಿ ಸಿಹಿ ಇಲ್ಲ, ರಕ್ತದಲ್ಲಿ ಹೆಂಗೆ ಬಂತು ಸಿಹಿ ಅತ್ತೆಮ್ಮ? ಆದ್ರೆ ನಿಮ್ಮಿಬ್ರು ದಡ್ಡತನಕ್ಕೆ ಏನು ಹೇಳಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದೇ ಮನೆಯಲ್ಲಿ ಆ ಸರೋಜಿನಿ ಪ್ರಸಾದ ತಿಂದು ಅದರಲ್ಲಿ ವಿಷ ಇದ್ದು ಸತ್ತಿದ್ದಾಳೆ ಅಂತ ಗೊತ್ತಾದ್ರೆ ನಾವೇ ಸಿಕ್ಕಾಕೋತಾ ಇಲ್ವಾ? ಆಹಾ, ಬಡ್ಕೋಬೇಕು ನಿಮ್ ಬುದ್ಧಿವಂತಿಕೆಗೆ. ಆ ಪ್ರಸಾದ ಮಾಡಿದ್ಯಾರು? ಜಾನಕಿ. ಅಯ್ಯೋ ಅತ್ತೆಮ್ಮ, ಜಾನಕಿಯವರೇ ಸರೋಜಿನಿ ಅವರಿಗೆ ಪ್ರಸಾದ ತಗೊಂಡೋಗಿ ಕೊಟ್ಟಿರೋದು. ಅಂದ್ರೆ ಜಾನಕಿಯವರೇ ಸರೋಜಿನಿಯವರ ಆಸ್ತಿಗೆ ಆಸೆ ಪಟ್ಟು ಅವ್ರನ್ನ ಕೊಲ್ಲೋಕೆ ಟ್ರೈ ಮಾಡಿದ್ರೆ ಅಂತ ಆಗ್ತಿತ್ತು. ಅಯ್ಯೋ, ಮಿಸ್ ಆಗೋಯ್ತು. ಜಾನಕಿ ಜೈಲ್ಗೆ ಹೋಗ್ತಿದ್ರು, ಸರೋಜಿನಿ ಮೇಲೆ ಹೋಗ್ತಿದ್ರು, ನಾವೆಲ್ಲ ಅರಮನೆಗೆ ಹೋಗ್ತಿದ್ವಿ. ಮಿಸ್ ಆಯ್ತು. ಇಷ್ಟ್ರ ಮಧ್ಯೆ ಬೋನಸ್ ಅಂತ ಆಸ್ತಿ ಎಲ್ಲ ನಿಮ್ಮ ಯಜಮಾನ್ರ ಹೆಸರಿಗೆ ಬಂದ್ಬಿಡ್ತಿತ್ತು. ಛೇ, ಎಂತ ಒಳ್ಳೆ ಅವಕಾಶ ತಪ್ಪೋಯ್ತಲ್ಲ ಅಳಿ ಅಂದ್ರೆ. ಅವ್ರನ್ನ ಮೇಲ್ ಕಳಿಸೋಕೆ ಇನ್ನು ಬೇಜಾನ ಅವಕಾಶಗಳು ಸಿಗ್ತವೆ ಬಿಡಿ. ಆದ್ರೆ ನೀವು ಆ ಪ್ರಸಾದ ತಿಂದಿದ್ರೆ ಅವಕಾಶಗಳನ್ನು ಪ್ಲಾನ್ ಮಾಡೊಬ್ಬ ವ್ಯಕ್ತಿನೇ ಇರ್ತಿರ್ಲಿಲ್ಲ. ಅವ್ರ ಜೊತೆ ನೀವು ಡಮರ್. ಅತ್ತೆಮ್ಮ, ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತಾರೆ. ಬಹುಶಃ ಅದರಿಂದಾನೇ ನೀವು ಉಳ್ಕೊಂಡಿರೋದು ಅನ್ಸುತ್ತೆ. ಒಂದು ಟೂತ್ ಪೇಸ್ಟ್ ಜೊತೆ 2 ಟೂತ್ ಬ್ರಷ್ ಫ್ರೀ 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 ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಹಂಗೇನೆ ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಈ ಅನಾಥ ಜಿಂಕೆ ಹರಿಣಿನ ಈ ಮನೆಗೆ ಸೊಸೆಯಾಗಿ ತಂದ್ಕೊಳ್ಳೋದು ಬೇಡ ಆಗ್ತಿತ್ತು. ಹಾಗೆಲ್ಲ ಒಳ್ಳೇದಾಗೋ ಹಾಗಿದ್ರೆ ರಾಜಕೀಯ ಪಕ್ಷಗಳು ಚುನಾವಣೆ ಯಾಕೆ ಮಾಡಬೇಕಾಗಿತ್ತು? ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಸಾಕಾಗ್ತಿತ್ತು ಅಲ್ವಾ? ಒಟ್ನಲ್ಲಿ ಆ ಸರೋಜಿನಿ ದಳವಾಯಿಯ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಈ ಕುಟುಂಬದವ್ರ ಬಗ್ಗೆ ಹೇಗೆ ಹೇಳಿ ಮೇಡಮ್? ಪ್ರೀತಿ, ಗೌರವ, ಹೊಂದಾಣಿಕೆಯಿಂದ ಇದ್ದಾರೆ. ಎಷ್ಟೋ ಜನ ಇದನ್ನೇ ಅರ್ಥ ಮಾಡ್ಕೊಳ್ಳಲ್ಲ. ಈ ಕುಟುಂಬದವರೆಲ್ಲ ಸಂತೋಷವಾಗಿ ಒಬ್ರಿಗೊಬ್ರು ಗೌರವ ಕೊಡ್ಕೊಂಡು ಹೊಂದಾಣಿಕೆಯಿಂದ ಇರೋದು ನೋಡಿದ್ರೇ ಖುಷಿ ಆಗುತ್ತೆ. ಇಂಥ ಮನೆಯಲ್ಲಿ ಇರಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಇವಳು ಇವ್ರನ್ನೆಲ್ಲ ಎಷ್ಟೊಂದು ನಂಬಿದ್ದಾಳೆ. ನಾಳೆ ಇವರು ತೋರಿಸ್ತಾ ಇದ್ದಿದ್ದು ಪ್ರೀತಿ ಅಲ್ಲ, ಅದೆಲ್ಲ ನಾಟಕ ಅಂತ ಗೊತ್ತಾದರೆ ತುಂಬ ನೊಂದ್ಕೊಂಡ್ಬಿಡ್ತಾಳಲ್ಲ. ಇಂಥ ಒಳ್ಳೆ ಹುಡುಗಿ ಮನಸ್ಸನ್ನು ನೋಯಿಸ್ತಾ ಇದ್ದೀನ ನಾನು. ತಾಯಿ ಚಾಮುಂಡಿ ಈ ಹುಡುಗಿ ಮೇಲೆ ನಿನ್ನ ಕೃಪೆ ಸದಾ ಇರಲಿ ಅಮ್ಮ. ಮೇಡಮ್, ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಏನಿಲ್ಲಮ್ಮ, ಎಲ್ಲ ಸರಿ ಆದರೆ ಸರಿ. ಈ ಮನೆಯವ್ರು ನಿನಗೆ ಹಿಡಿಸಿದ್ದಾರೆ ಅಂತ ಆಯಿತು. ಹಾಗೆ ಹುಡುಗನೂ ಹಿಡಿಸ್ಬಿಟ್ರೆ. ಹೌದು, ಅವ್ರು ಯಾವಾಗ ಬರೋದು? ಓಹೋ, ಅವನು ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋ ಕುತೂಹಲನಾ? ನಿಮಗೆ ನಾನೇನು ಅಂತ ಗೊತ್ತು. ನೀವು ಆ ಹುಡುಗನ ನೋಡಿದ್ದೀರಾ, ಅವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ರೂಪಕ್ಕಿಂತ ಗುಣ ಮುಖ್ಯ ಅಲ್ವಾ? ಫೋಟೋ ತರಿಸ್ಲಾ? ಹ್ಞೂ ಮೇಡಮ್. ಬೇಡ ಮೇಡಮ್.
ಫೋಟೋ ತರ್ಸೋದು ಬೇಡ, 2 ಕಾರಣಕ್ಕೆ. 1, ಅವರನ್ನ ಎದುರುಗಡೆ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಲ್ಲ, ಆ ಕುತೂಹಲ ಫೋಟೋ ನೋಡಿದ್ರೆ ಸಿಗಲ್ಲ. 2, ನೀವ್ ಫೋಟೋ ತರಿಸಿ ಅದನ್ನ ನೋಡಿದ್ಮೇಲೆ ನಾ ಹುಡುಗನ ಒಪ್ಕೊಂತೀನಿ ಅಂತ ಅಂದ್ರೆ ನನಗ್ ನಿಮ್ಮೇಲೆ ನಂಬಿಕೆ ಇಲ್ಲ ಅನ್ನೋ ಹಾಗಾಗ್ಬಿಡತ್ತೆ. ನಾನು ನನಗಿಂತ ಹೆಚ್ಚಾಗಿ ನಿಮ್ಮನ್ನ ನಂಬ್ತೀನಿ ಮೇಡಮ್. ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಕುತೂಹಲನೇ ಕಾರಣ. ಒಬ್ಬ ಮನುಷ್ಯನ ಮುಂದೆ ಇನ್ನೊಬ್ಬ ಓಪನ್ ಬುಕ್ ಆಗ್ಬಿಟ್ರೆ ಸಂಬಂಧ ಉಳಿಯಲ್ಲ. ಯೋಚನೆ ಮಾಡಬೇಡ, ಆದಷ್ಟು ಬೇಗ ಹುಡುಗನ್ ನೋಡ್ತೀಯ. ಆ ಥರ ಏನು ಅರ್ಜೆನ್ಸಿ ಇಲ್ಲ ಮೇಡಮ್. ಪಾಪ ಅವ್ರಿಗೇನ್ ಕೆಲಸ ಇದೆಯೋ ಏನೋ. ನೀನ್ ಹೀಗಂತೀಯ, ಹುಡುಗನ್ ನೋಡದೆ ಒಪ್ಕೋಬೇಡ ಅಂತ ನಿಮ್ಮ ಅಕ್ಕ ನಿನ್ನನ್ನು ಬಲವಂತ ಮಾಡ್ತಾಳೆ. ನನ್ನ ಬಗ್ಗೆ ಅವ್ರಿಗೆ ತುಂಬಾ ಕಾಳಜಿ. ಸ್ವಂತ ತಂಗಿ ತರ ನೋಡ್ಕೋತಾರೆ, ಪ್ರೀತಿ ಮಾಡ್ತಾರೆ. ನೀನ್ ಅದೃಷ್ಟವಂತಳು. ಪ್ರೀತಿ ಸಂಬಂಧ ನಿನ್ನನ್ನು ಹುಡುಕೊಂಡು ಬರುತ್ತೆ. ಆ ವಿಷಯದಲ್ಲಿ ನಾನೇ ನತದೃಷ್ಟಳು. ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ತುಂಬಾ ದಿನದಿಂದ ಕೇಳಬೇಕು ಅಂತಿದ್ದೆ. ನಿಮ್ಮ ಕುಟುಂಬದವರೆಲ್ಲ ಎಲ್ಲಿದ್ದಾರೆ? ಅವರೆಲ್ಲ ನಿಮ್ಮಿಂದ ದೂರ ಇದ್ದಾರಾ? ಯಾಕೆ? ನನಗೆಲ್ಲರೂ ಇದ್ದಾರೆ, ಯಾರೂ ಇಲ್ಲ. ಎಲ್ಲ ಹತ್ತಿರದಲ್ಲೇ ಇದ್ದರೂ ದೂರ ಇದ್ದಾರೆ ಅನ್ನೋ ಹಾಗಿರುತ್ತೆ. ನಿಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೀರಾ? ನನಗೆ ಕುಟುಂಬದ ಅಗತ್ಯ ಇರೋದು ಒಂದು ಕಾಲ, ಕುಟುಂಬಕ್ಕೆ ನನ್ನ ಅಗತ್ಯ ಇರೋದು ಇನ್ನೊಂದು ಕಾಲ. ಒಬ್ಬರಿಗೊಬ್ಬರು ಅನಿವಾರ್ಯ ಆಗೋದು ಮತ್ತೊಂದು ಕಾಲ. ನಾನು ವಸುದೈವ ಕುಟುಂಬಕಂ ಅನ್ನೋ ಸಿದ್ಧಾಂತಕ್ಕೆ ಸೇರಿದವಳು. ಹೌದು, ಆಗಾಗ ಕೇಳ್ತಾ ಇರ್ತೀನಿ ಇದನ್ನ. ಏನ್ ಮೇಡಮ್ ವಸುದೈವ ಕುಟುಂಬಕಂ ಅಂದ್ರೆ ಅರ್ಥ? ವಸುಧ ಅಂದರೆ ಭೂಮಿ, ಜಗತ್ತು. ಈ ಭೂಮಿನೇ ನನ್ನ ಕುಟುಂಬ. ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನೋದೇ ವಸುದೈವ ಕುಟುಂಬಕ. ಎಷ್ಟು ಚೆನ್ನಾಗಿರುತ್ತಲ್ವಾ ಮೇಡಮ್? ಹಾಗಿರಕ್ ಸಾಧ್ಯನಾ? ಅದೊಂದು ಮನಸ್ಥಿತಿ. ನಾವೆಲ್ಲ ಒಂದೇ ಅಂದ್ಕೊಂಡ್ರೆ ಒಂದಾಗಿರುತ್ತೆ. ಹುಚ್ಚು ಮನಸ್ಸು, ಕೇಳಬೇಕಲ್ಲ. ನಾನು ನಿಮ್ಮೆಲ್ಲರ ಹತ್ರ ಒಂದು ಕೇಳಬೇಕು, ಪ್ರೀತಿಯಿಂದ ಕೇಳ್ತಾ ಇದ್ದೀನಿ. ಮಾಡಲೇಬೇಕು ಅನ್ನೋ ಕಂಡೀಷನ್ ಇಲ್ಲ, ಆರ್ಡರೂ ಅಲ್ಲ. ಬೇಜಾನ್ ಕುಯ್ಯತ್ತೆ ಈ ಅಮ್ಮ. ಇಲ್ಲಿ ತಂದು ಎಲ್ರೂ ಗಂಟು ಹಾಕಿರೋದು ಅಲ್ಲದೆ ಇವ್ರ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ತಾ ಇದೆ. ಜೊತೆಲೀಗ ಇನ್ನೊಂದು ರಿಕ್ವೆಸ್ಟ್ ಬೇರೆ ಅಂತೆ. ಅದೇನು ಅಂತ ಬೇಗ ಬೊಗಳು, ಸಾಕಾಗಿದೆ. ನಾಗಮಣಿ, ಹಾ, ನಿಂದಾಯ್ತಾ? ನಾನು ಮಾತಾಡ್ಬೋದಾ? ನೀವು ಮಾತಾಡಿ ಅತ್ತೆ. ನೀವು ಹೇಳೋದ್ ಹೆಚ್ಚ, ನಾವು ಕೇಳೋದ್ ಹೆಚ್ಚ. ಹರಿಣಿ ಮೊದಲು ಈ ಮನೆಗೆ ಬಂದಾಗಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ, ಈಗಲೂ ಗಮನಿಸ್ತಾ ಇದ್ದೀನಿ. ಅವಳಿದ್ದಾಗ ನೀವೆಲ್ಲ ಎಷ್ಟು ಅನ್ಯೋನ್ಯವಾಗಿರ್ತೀರ. ಅವಳು ಕೂಡ ನೀವು ಪ್ರೀತಿಯಿಂದ ಹೊಂದಾಣಿಕೆಯಿಂದ ಇದ್ದೀರಾ ಅಂತ ನಂಬಿಟ್ಟಿದ್ದಾಳೆ. ನೀವೆಲ್ಲ ನಾಟಕ ಆಡೋ ಬದಲು ನಿಜವಾಗ್ಲೂ ಯಾಕೆ ಹೀಗೆ ಇರಬಾರ್ದು? ಬರಬ್ಬರಿ ಹೇಳಿದ್ರಿ ಅವರ. ಎಲ್ಲಾರು ನಗನಗ್ತಾ ಇದ್ರ ಈ ಮನೆ ನಂದು ಗೋಕಲಾಕತ್ ನೋಡ್ರಿ. ಜಾನ್ಕಮ್ಮ, ದೇಶ ಹಿಂಗೆ ನಡೆಸಬೇಕು, ಕ್ರಿಕೆಟ್ ಹೀಗೆ ಆಡ್ಬೇಕಿತ್ತು ಅಂತ ಕೂತ್ ಕಡೆ ಬಿಟ್ಟಿ ಸಲಹೆ ಕೊಡೋದು ತುಂಬಾ ಸುಲಭ. ತಾವು ಸ್ವಲ್ಪ ಸಮಾಧಾನದಿಂದ ತೆಪ್ಪಗ್ ನಿಂತ್ಕೊಂಡ್ರೆ ಒಳ್ಳೇದು ಅನ್ಸತ್ತೆ. ಅಜ್ಜಿ, ನಿನ್ನ ಮಾತು ಕೇಳೋದಕ್ಕೆ ಬಹಳ ಚಂದ, ಆದ್ರೆ ಇವ್ರನ್ನೆಲ್ಲ ಕಟ್ಕೊಂಡು ಒಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ಲ ಹರಿಣಿ ಎದುರಿಗೆ. ಅತ್ತೆಯವರೇ, ಅದು ನಾಟಕ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ದುಡ್ಡು ಇಲ್ದೇ ಇರೋರ್ ಸಂಕಟ ಏನು ಅಂತ
ನಿಮಗೆ ಅರ್ಥ ಆಗಲ್ಲ. ನನ್ಸಾಗದೆ ಇರೋ ಕನಸು, ತೀರ್ದೇ ಇರೋ ದಾಹ, ಕುಡುಕ್ ಗಂಡ, ತಪ್ಪಿ ಹೆಣ್ಣಾಗಿ ಹುಟ್ಟಿರೋ ಮಗಳು, ಕೊಳಕು ಸೊಸೆ, ಇವ್ರನ್ನೆಲ್ಲ ಹೇಗೋದು ಎಷ್ಟು ಕಷ್ಟ ಅಂತ ನಿಮಗ್ ಗೊತ್ತಿಲ್ಲ. ಕೊಳಕ್ ಸೋಸೆ ಅಂತ ಯಾಕೆ ನನ್ ಕಡೆ ತೋರ್ಸ್ಕೊಂಡ ಹೇಳ್ತೀರಾ? ಮೊದ್ಲು ನೀವು ಸಾಚವಾಗಿರಿ. ಕೈ ಎತ್ ಮುಗ್ಯೋ ಹಾಗೆ ಬದುಕಿ, ಆಗ ನಾನೇ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಏಯ್, ಏನು ದೊಡ್ಡವರು ಅನ್ನೋ ಭಯ ಭಕ್ತಿ ಇಲ್ದೆ ಹೀಗ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯಾ? ಅತ್ತೆಮ್ಮ, ಇಬ್ರು ಸ್ವಲ್ಪ ಹೊತ್ತಿನಿಂದ ಅನ್ಯೋನ್ಯವಾಗಿ ಮಾತಾಡ್ತಿದ್ರಲ್ಲ, ಇಬ್ರಲ್ಲೂ ಪ್ರೀತಿ ಹುಟ್ಟಿದೇನೋ ಅನ್ಕೊಂಡಿದ್ದೆ. ಸ್ವಲ್ಪ ಸುಮ್ಮನಿರಿ ಅತ್ತೆಮ್ಮ, ಹಿರಿ ತಲೆ ಇದೆ. ಮಿಸ್ಟರ್ ಎಸ್ ಮೂರ್ತಿ, ಹಾವು ಮುಂಗ್ಸಿನ ಒಂದ್ ಮಾಡಕ್ ನೋಡಿ ಕಮಂಗಿ ಆಗ್ಬಿಟ್ರಲ್ಲಪ್ಪ. ಇವರೆಲ್ಲ ಕಾಂಚಾಣಕ್ಕೋಸ್ಕರ ಢಾಮ್ ಢೋಮ್. ಕಾಂಚಾಣ ಸಿಗಲ್ಲ ಅಂತ ಗೊತ್ತಾದ್ರೆ ಕೈ ಕೊಟ. ರೇ, ಸ್ವಲ್ಪ ಸುಮ್ನಿರ್ತೀರಾ? ನಾನ್ ಸಮಾಧಾನದಿಂದ ಕೂತಿದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಾ. ನೋಡಿ ಅತ್ತೆ, ನೀವೊಂದು ಕತೆ ಸಂಭಾಷಣೆನ ಬರೆದು ನಾಟಕ ಮಾಡಿ ಅಂತ ಹೇಳಿದೀರಾ. ನಾವೆಲ್ಲ ನಾಟಕದ ಪ್ರದರ್ಶನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದೀವಿ. ಅಷ್ಟಕ್ಕೆ ಸಂತೋಷ ಪಡಿ. ನಾಟಕನೇ ಜೀವನ ಅಂದ್ಕೊಳಕ್ ಆಗಲ್ಲ ಅಲ್ವಾ? ನಿಮ್ ಕೋರಿಕೆ ಕಾಳಜಿಗೆ ದೊಡ್ಡ ನಮಸ್ಕಾರ. ನನಗೆ ತುಂಬಾ ಸುಸ್ತಾಗ್ತಿದೆ, ಹೋಗಿ ಮಲಗ್ತೀನಿ. ಬೇಡದೆ ಇರೋದ್ ಮಾತಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಹೋಗ್ತೀನಿ. ಇಲ್ಲೇ ಇರ್ಲಾ ಅಥವಾ ಹೋಗ್ಲಾ? ಈ ನನ್ನ ಮಕ್ಕಳ ಜೊತೆ ಇದ್ರೆ ಏನಾರು ಗಿಟ್ಟಬಹುದೇನೋ. ಬೇಡ, ನಮ್ಮ ಮತ್ತೆ ಪಕ್ಷದಲ್ಲಿರೋದೇ ವಾಸಿ. ಮಿಸ್ಟರ್ ಎಸ್ ಮೂರ್ತಿ, ಯಾಕೆ ಬಾಲ ಸುಟ್ಟು ಬೆಕ್ತರ ಪದಗುಡ್ತಾ ಇದ್ದೀರಿ? ನಮಗೆ ಈ ಅನುಮಾನ, ಅವಮಾನ, ಬಿಗುಮಾನ, ಸ್ವಾಭಿಮಾನ, ಸನ್ಮಾನ, ಬರಿಮಾನ ಇವೆಲ್ಲ ಇಲ್ವೇ ಇಲ್ಲ. ಅದಕ್ಕೆಲ್ಲ ನಮ್ಮ ಡಿಕ್ಷನರಿಲಿ ಅರ್ಥನೇ ಇಲ್ಲ. ನಾವು ಪಕ್ಷೇತರ ಅಭ್ಯರ್ಥಿ, ಸರ್ಕಾರ ರಚನೆ ಆಗೋ ಟೈಮಲ್ಲಿ ಬರ್ತೀವಿ. ಅಲ್ಲಿ ತನಕ ಹಿರಿಯರಿಗೆಲ್ಲ ನಮಸ್ಕಾರ. ಕಿರಿಯರಿಗೆಲ್ಲ ಇಲ್ಲಿ ಕಿರಿಯರು ಯಾರು ಇಲ್ಲ, ನನಗಿಂತ ಕಿರಿಯವರು ಬೇರೆ ಯಾರು ಇಲ್ಲ. ಬರಲಾ? ಎಲ್ಲ ಮಾನ ಮರ್ಯಾದೆಗಳನ್ನು ಬಿಟ್ಟಂತ ಮರ್ಯಾದಾ ಮಹಾಪುರುಷ ಇವನು. ಏನೋ ಮಗನೇ ಇದೆಲ್ಲ. ಆವತ್ತೇ ಬಡ್ಕೊಂಡೆ ನಿನಗೆ. ಇವರನ್ನೆಲ್ಲ ಒಂದು ಮಾಡಬೇಕು, ಒಂದೇ ಗೂಡಲ್ಲಿ ಇಡಬೇಕು ಅಂತ ನೀನು ಪ್ರಯತ್ನ ಪಡ್ತಿದೀಯಾ. ಆದರೆ ಅದಾಗಲ್ಲ, ಬಿಟ್ಬಿಡು. ಇನ್ನೇನು IPL ಮುಗಿತಾ ಬಂತು, ಕತೆಗೆ ಬೇರೆ ರೀತಿ ಟ್ವಿಸ್ಟ್ ಬೇಕು. ಮುಂದೇನು? ಅರ್ಜುನ ಆದಷ್ಟು ಬೇಗ ಹರಣಿ ಮುಂದೆ ಬರಬೇಕು. ಬರಬ್ಬರಿ ಹೇಳಿದ್ರಿ ಅವರ. ಹರಣಿ ಆ ಅರ್ಜುನ್ ನೋಡಿ ಯಾವಾಗ ಮೆಚ್ಕೊಂತಾಳ ಅವಾಗ ಬಾಳ ಚಲೋ ಆಕತಿ. ಬಾಳ ತಡ ಆತ್ ನೋಡ್ರಿ. ಅಂದಂಗ ಈಗ ನೀವೆಲ್ಲರೂ ಸೇರಿ ನಾಟಕ ಆಡಕತ್ತಿರಲ್ಲ, ಈ ನಾಟಕದಾಗ ಆ ಹುಡುಗಿ ಮುಂದೆ ಅರ್ಜುನ್ ಯಾವಾಗ ಬರ್ತಾನೆ ಹೇಳ್ರಿ? ನಾಳೆ. ಓಹೋ, ನಾಳೆ ದಿನ ಚಲೋ ಐತನ್ರಿ? ಇಲ್ಲ, ನಾಳೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾ, ಏನ್ರಿ ಅವರ, ನಿಮಗ್ 100 ವರ್ಷ ಆಯುಷ್ಯ ಕೊಡ್ಲತ್ತ ನಾ ದೇವ್ರ ಮುಂದೆ ಬೇಡ್ಕೊಳಕತ್ತೀನಿ. ನೀವು ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಕತ್ತಿರ್ತೀರಲ್ರಿ. ಅಲಾಜಿ, ಇವರು ಹಾರ್ಟ್ ಅಟ್ಯಾಕ್ ಆದಂಗೆ ನಾಟಕ ಆಡಿದ್ರೆ ಏನ್ ಪ್ರಯೋಜನ? ಅರ್ಜುನ ದಿಢೀರಂತ ಬರ್ಬೇಕು ಅಂತಂದ್ರೆ ಒಂದು ಕಾರಣ ಬೇಡವಾ? ಈ ಹಾರ್ಟ್ ಅಟ್ಯಾಕ್ ಕೂಡ ಒಂದು ನಾಟಕನೇ. ಅದನ್ನ ಚೆನ್ನಾಗಿ ಕಲ್ತ್ಕೊ. ಅವರ ಈ ನಾಟಕ ಆಡೋದಂದ್ರ ಬ್ಲಡ್ ಕೆಸರು ಬರ್ತೈತಲ್ರಿ, ಹಂಗ ಮಾಡ್ತೀನಿ ನಾನು. ಹಂಗ ನಾ ಆಡೋ ನಾಟಕ ನೋಡಿ ನೀವು ಬೇಷ್ ಬೇಷ್ ಅನ್ಬೇಕು. ಹಂಗ ನಾಟಕ ಮಾಡ್ತೀನಿ. ನಾ ಮಾಡೋ ನಾಟಕ ನೋಡಿ ನಿಮಗ್ ಕಣ್ಣಾಗ ನೀರ್ ಬರ್ಬೇಕ್ರಿ ಅವರ. ಜಾನಕಿ, ಬ್ಯಾಡ್ ಬಿಡ್ರಿ, ನೀವ್ ಹೇಳ್ದಂಗ ಮಾಡ್ತೀನಿ. ಹಾರ್ಟ್ ಅಟ್ಯಾಕ್ ಹೆಂಗ ಆಕತ್ತ ಏನ ಯಾರಿಗೂ